ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನಲ್ಲಿ ನಿಮಗೆ ಸಮ್ಮರ್ ವೆಕೇಷನ್ ಬಗ್ಗೆ ನಾನು ಮಾತಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗ್ತಾ ಬಂತು. ಈಗ ನೋಡಿ, ಎಲ್ಲ ಎಕ್ಸಾಮ್ಸ್ ಕೂಡ ಹತ್ತತ್ರ ಮಕ್ಕಳಿಗೆ ಸ್ಟಾರ್ಟ್ ಆಗಿದೆ. ಕೆಲವೊಂದು ಸ್ಕೂಲ್ಗಳಲ್ಲಿ ಮುಗದೆ ಹೋಗಿದೆ. ಹಾಗಾಗಿ ಈಗ ಮಾಡೋದು ಹೇಳಿ, ಸೊ ಸಮ್ಮರ್ ವೆಕೇಷನ್ನೇ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸೊ ನಾನು ಕೂಡ ಇವಾಗ ಸಮ್ಮರ್ ವೆಕೇಷನ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೀವು ಕೂಡ ಪ್ಲ್ಯಾನ್ ಮಾಡಿ ಅಂತ ಹೇಳ್ಕೊಳ್ಳೋದಕ್ಕೇ ಈ ವಿಡಿಯೋನ ನಾನು ಇವತ್ತು ಸ್ಟಾರ್ಟ್ ಮಾಡಿರೋದು. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಸಮ್ಮರ್ ವೆಕೇಷನ್ಗೆ, ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ಲಾಸ್ಟ್ ಇಯರಲ್ಲಿ ನಾನು ಸಮ್ಮರ್ ವೆಕೇಷನ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂಥ ಮಾಹಿತಿ ಎಲ್ಲದೂ ಕೂಡ ಅಲ್ಲಿ ತುಂಬ ಇನ್ಫಾರ್ಮೇಟಿವ್ ಆಗಿ ಡೀಟೇಲ್ ಆಗಿ ಇದೆ. ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಅವ್ರಿಗೆಲ್ಲ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ನನಗೆ ಯಾಕೆಂತಂದರೆ ಟೈಮ್ ಟು ಟೈಮ್ ಈಗ ನೆಕ್ಸ್ಟ್ ಏನಿದೆ ಅದರ ಬಗ್ಗೆ ಒಂದು ಅಪ್ಡೇಟ್ ಕೊಡೋದು ಒಂದು ಒಳ್ಳೆಯದು ಅಂತ ಅಂದ್ಕೊಂಡೆ ಈ ಟೈಮಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಆದಷ್ಟು ಬೇಗ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಅದ್ರ ಬಗ್ಗೆ ಏನೆಲ್ಲ ವಿಶೇಷವಾಗಿ ನಾವು ಇನ್ನೂ ಯಾವ ರೀತಿಯಾಗಿ ನಾವು ಏನೆಲ್ಲ ತಯಾರಿ ಮಾಡಿಕೊಂಡ್ರೆ ಸಕ್ಸಸ್ ಆಗ್ಬೋದು ಅನ್ನೋದನ್ನು ಒಂದು ಪುಟ್ಟದಾಗಿ ಈಗಲಿದ್ದಾನೆ ಪ್ಲ್ಯಾನ್ ಮಾಡ್ಕೋಬೇಕಲ್ವಾ. ಸೊ ಹಾಗೆ ನಾನು ಯಾವ ಕ್ಲಾಸ್ಗೆ ಯಾವ ರೀತಿಯಾಗಿ ನೀವು ಕೋಚಿಂಗ್ನ ಸ್ಟಾರ್ಟ್ ಮಾಡಬೇಕು, ಸಮ್ಮರ್ ವೆಕೇಷನ್ ಅಂತಂದರೆ ಹೇಗಿರುತ್ತೆ, ಅದಕ್ಕೆ ತಕ್ಕಾಗಿ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಇವಾಗ ಫಸ್ಟು ಕ್ಲಾಸನ್ನು ನೀವು ಯಾವ ಕ್ಲಾಸ್ಗೆ ನಾನು ಮಾಡ್ಬೋದು ಅನ್ನೋದನ್ನು ಸರಿಯಾಗಿ ಯೋಚನೆ ಮಾಡ್ಕೊಳ್ಳಿ. ಅದ್ರ ಪ್ರಕಾರವಾಗಿ ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಆ ಸಬ್ಜೆಕ್ಟ್ಗೆ ನಾನು ಏನೆಲ್ಲ ಪ್ರಿಪೇರ್ ಮಾಡ್ಬೋದು, ಅದ್ರ ಜೊತೆಗೇ ಮಕ್ಕಳಿಗೆ ಯಾವ ರೀತಿಯಾದಂಥ ಒಂದು ಟೀಚಿಂಗ್ನ ಕೊಟ್ಟರೆ ಅದು ಎಫೆಕ್ಟಿವ್ ಆಗಿರುತ್ತೆ, ಆ ರೀತಿ ಕೊಟ್ಟಾಗ ಮಾತ್ರ ಅದರಲ್ಲಿ ಮಕ್ಕಳು ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ತುಂಬ ಕ್ಲಿಯರಾಗಿ ಒಂದು ಪಿಕ್ಚರ್ನ ನಿಮ್ಮ ಮುಂದೆ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗಿಂದಾನೆ. ಈಗ ಫಾರ್ ಎಕ್ಸಾಂಪಲ್ ಒಂದು 8th 9th 10th ನೀವು ಕೋಚಿಂಗ್ನ ತೊಗೊಳ್ಬೇಕು ಅಂತ ಅಂದ್ಕೊಳ್ರಿ ಅಂದರೆ ಆ ಮಕ್ಕಳಿಗೆ ಫಸ್ಟು ಲೆಸನನ್ನು ಸ್ಟಾರ್ಟ್ ಮಾಡ್ತೀರಿ. ಆ ಲೆಸನ್ಗೆ ಬೇಕಾಗುವಂಥ ನೋಟ್ಸ್ ಆಗಿರ್ಬೋದು, ಆ ಮಕ್ಕಳಿಗೆ ಜೊತೆಗೆ ಒಂದಿಷ್ಟು ಇನ್ನರ್ ಕ್ವಶನ್ಸ್ ಏನು ಬರುತ್ತೆ, ಒಂದು ಒಳಗಡೆಯಿಂದ ಅವ್ರನ್ನ ಯಾವ ರೀತಿಯಾಗಿ ಪ್ರಚೋದನೆ ಮಾಡ್ಬೋದು, ಅವ್ರನ್ನ ಯಾವ ರೀತಿಯಾಗಿ ನಮ್ಮ ಪಾಠದ ಕಡೆಗೆ ಅವ್ರನ್ನ ಗಮನವನ್ನು ತೊಗೊಂಡು ಬರಬೇಕು, ಈ ಎಲ್ಲ ರೀತಿಯ ಪ್ಲ್ಯಾನನ್ನು ನಾವು ಈಗಲಿದ್ದಾನೆ ಸ್ಟಾರ್ಟ್ ಮಾಡಿಕೊಂಡ್ರೇ ಅಲ್ಲಿಗೆ ರೀಚ್ ಆಗ್ತೀವಿ. ಸೊ ಅದಕ್ಕಾಗಿ ಇವಾಗ ನಾವು ಒಂದು ಕನ್ನಡ ಅಂತ ತೊಗೊಂಡ್ರೆ ಕನ್ನಡದಲ್ಲಿ ಬರುವಂಥ ಪ್ರತಿಯೊಂದು ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಅದರಲ್ಲಿರೋ ಗ್ರಾಮರ್ ಪಾಯಿಂಟ್ಸ್ ಆಗಿರ್ಬೋದು, ಎಲ್ಲದನ್ನು ಇವಾಗಲಿದ್ದ ನಾವು ಪ್ರಿಪೇರ್ ಆದ್ರೇ ಒಳ್ಳೆಯದಲ್ವಾ. ಸಡನ್ನಾಗಿ ಆವಾಗೇ ನಾನು ಮಾಡ್ತೀನಿ, ನನಗೆಲ್ಲ ಗೊತ್ತೇ ಇದೆ, ನಾಲೆಜ್ ಇದೆ, ನಾನು ಆವಾಗ ಹೋಗ್ಬಿಟ್ಟು ಕ್ಲಾಸ್ನಲ್ಲಿ ತೊಗೊಳ್ತೀನಿ, ಹಾಗೆ ಮಕ್ಕಳು ಕೂಡ ಬೇಗ ಬಂದುಬಿಡ್ತಾರೆ ಅನ್ನೋದು ನಮ್ಮ ಒಂದು ತಪ್ಪು ಕಲ್ಪನೆ ಅದು. ಸೊ ಈ ರೀತಿ ನಾವು ಮಾಡೋದ್ರಿಂದ ನಾವು ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ಈಗಲಿದ್ದ ನಾವು ಈ ರೀತಿಯಾಗಿ ಈಗ ಸಮ್ಮರ್ ವೆಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ನಾವು ಸಿಲೆಬಸ್ ವೈಸು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಬೇರೆ. ಹಾಗೆಯೇ ಇನ್ನು ಮಕ್ಕಳು ನಮಗೆ ಅಡ್ಮಿಷನ್ಸ್ ಬರಬೇಕಲ್ವ, ಅಡ್ಮಿಷನ್ಸ್ ಬರೋದಕ್ಕೆ ಹೇಗೆಲ್ಲ ಮಾಡಬೇಕು ಅದಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಳ್ಬೇಕು. ನೀವು ಇವಾಗಿಂದಾನೇ ಅದಕ್ಕೆ ಬೇಕಾದಂಥ ಪಾಂಪ್ಲೆಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಬೇಕು, ಅದಕ್ಕೆ ಬೇಕಾದಂಥ ಸ್ಕೆಡ್ಯೂಲ್ ಎಲ್ಲ ಹಾಕ್ಕೋಬೇಕು, ಟೈಮ್ ಟೇಬಲ್ ಹಾಕ್ಕೋಬೇಕು. ಸೊ ಯಾರೆಲ್ಲ ತೊಗೊಳ್ಬೋದು, ನಾನು ಮಾತ್ರ ತೊಗೊಳೋದಕ್ಕೆ ಸಾಧ್ಯನಾ, ಎಷ್ಟು ಮಕ್ಕಳು ಬರ್ಬೋದು, ಎಷ್ಟು ಮಕ್ಕಳಿಗೆ ಬಂದರೆ ನಾನು ಮಾಡೋದಕ್ಕೆ ಸಾಧ್ಯ, ಅಥವಾ ನಾನು ಒಬ್ಬರಿಂದನೇ ಆಗಿಲ್ಲ ಅಂತಂದರೆ ಇನ್ನೊಬ್ರನ್ನಾದರೂ ನಾನು ಸಪೋರ್ಟಿವ್ ಆಗಿ ತೊಗೋಬೋದಾ, ಸಪೋರ್ಟಿಗಾಗಿ ಯಾರು ಬೇಕು, ಯಾರು ತೊಗೊಂಡ್ರೆ ಒಳ್ಳೆಯದು, ಇದೆಲ್ಲದೂ ಕೂಡ ಪ್ಲ್ಯಾನಿಂಗ್ಸಲ್ಲಿ ಇರಲೇಬೇಕು. ಈ ಪ್ಲ್ಯಾನಿಂಗ್ಸ್ನ ನಾವು ಮಾಡಿಕೊಂಡಾಗ ಮಾತ್ರ ಸಕ್ಸಸ್ ಆಗೋದು. ಸೊ ಈ ರೀತಿಯಾಗಿ ನಾವು ಪ್ರತಿಯೊಂದು ಪಾಯಿಂಟ್ಸ್ನು ಕೂಡ ಇಲ್ಲಿಂದಾನೇ ತಯಾರು ಮಾಡ್ಕೋಬೇಕು. ಸೊ ಅದ್ರ ಜೊತೆಗೇ ನೀವು ಯಾವ ಸಬ್ಜೆಕ್ಟ್ ನಮಗೆ ಮಾಡೋದಕ್ಕೆ ಸರಿ ಅನಿಸುತ್ತೆ ಅದನ್ನು ಮೊದಲು ತಿಳ್ಕೊಬೇಕು. ಈಗ ನಾವು ಓದಿರೋದೇ ಬೇರೆ ಆಗಿರುತ್ತೆ, ನಮ್ಮ ಮೇನ್ ಸಬ್ಜೆಕ್ಟೇ ಬೇರೆ ಆಗಿರುತ್ತೆ. ಆ ಟೈಮಲ್ಲಿ ನಮಗೆ ಮೇನ್ ನಾಲೆಜ್ ಯಾವುದರಲ್ಲಿ ಚೆನ್ನಾಗಿದೆ ಅದನ್ನು ನಾವು ಮಾಡ್ಕೋಬೋದು. ಜೊತೆಗೆ ಮಕ್ಕಳಿಗೂ ಕೂಡ ಎಷ್ಟು ಎಫೆಕ್ಟಿವ್ ಆಗಿ ಒಂದು ಟೀಚಿಂಗ್ನ ನಾವು ಕೊಡ್ಬೋದು ಅದ್ರ ಬೇಸಿಸ್ ಮೇಲೆ ನಾವು ತಯಾರಿಯನ್ನು ಮಾಡ್ಕೋಬೇಕು. ಅದರಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಒಂದು ಸಬ್ಜೆಕ್ಟ್ ಅಂತ ತೊಗೊಂಡಾಗ ಅದನ್ನು ಆದಷ್ಟು ಬುಕ್ ಏನಿದೆನೋ ಆ ಬುಕ್ ಪ್ರಕಾರನೇ ಹೋಗದೇನೆ ಮಕ್ಕಳಿಗೆ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರಬೇಕು. ಆ ಮಕ್ಕಳು ಅದನ್ನು ಕೇಳಿದ ಕೂಡಲೇ ತುಂಬಾ ಒಳ್ಳೆಯ ಒಂದು ರೆಸ್ಪಾನ್ಸ್ ಕೂಡ ಮಕ್ಕಳಿಂದ ಬರಬೇಕು. ಆ ರೀತಿಯಾಗಿ ನೀವು ಆ ಒಂದು ಲೆಸನನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಒಂದು ಲೆಸನಲ್ಲಿ ಜಸ್ಟ್ ಆ ಲೆಸನ್ ಓದೋದು, ಅದರಲ್ಲಿರುವಂಥ ಕ್ವಶನ್ ಆನ್ಸರ್ಸ್ ಬರ್ಸೋದು ಅದನ್ನೆಲ್ಲ ಮಾಡಬೇಡಿ. ಅದ್ರ ಜೊತೆಗೇ ಮಕ್ಕಳಿಗೆ ಒಂದು ಒಳ್ಳೆಯ ಎಂಟರ್ಟೈನ್ ಬೇಕು. ಆ ಎಂಟರ್ಟೈನ್ ಇದ್ರೇ ಮಕ್ಕಳು ತಮ್ಮ ಒಂದು ಲರ್ನಿಂಗ್ನ ಇನ್ನೂ ಜಾಸ್ತಿಯಾಗಿ ಇಷ್ಟಪಟ್ಟು ಕಲಿತಾ ಹೋಗ್ತಾರೆ. ಅದರಿಂದ ತಾನೇ ನೀವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಮಕ್ಕಳು ಅದನ್ನೆಲ್ಲ ಸರಿಯಾಗಿ ಕಲಿತಾ ಇಲ್ಲ. ನೀವು ನೋಡಿದರೆ ಎಲ್ಲ ಎಫರ್ಟ್ ಹಾಕಿ ನೀವು ಎಲ್ಲದನ್ನು ಕರೆಕ್ಟಾಗಿ ಚಾಚು ತಪ್ಪದೇನೆ ಪಾಯಿಂಟ್ ಟು ಪಾಯಿಂಟ್ ಬುಕ್ಕಲ್ಲಿ ಏನಿದೆನೋ ಅದನ್ನೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಆದರೂ ಕೂಡ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ.
ಈ ಥರ ಬೇಜಾರು ನಿಮಗೂ ಬಂದುಬಿಡುತ್ತೆ. ಅವ್ರು ಸರಿಯಾದ ದಾರಿನಲ್ಲಿ ಕಲ್ತ್ಕೊಂಡಾಗ ಮಾತ್ರ ನಿಮಗೂ ಕೂಡ ಒಂದು ಆತ್ಮ ತೃಪ್ತಿ ಬರುತ್ತೆ, ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬಂದಾಗ ಮಾತ್ರ ನೀವು ಕೂಡ ಏನೇ ಮಾಡಿದರೂ ಕೂಡ ಖುಷಿ ಇರುತ್ತೆ. ಇಲ್ಲ ಅಂತಂದರೆ ಇಷ್ಟೆಲ್ಲ ಎಫರ್ಟ್ ಹಾಕಿದ ನಂತರನೂ ಕೂಡ ನಿಮಗೆ ಖುಷಿ ಇಲ್ಲ ಅಂತಂದಾಗ ಬೇಜಾರಾಗುತ್ತೆ ಅಲ್ವಾ ಸಹಜವಾಗಿ. ಸೊ ಆ ಬೇಜಾರೆಲ್ಲ ಆಗಬಾರ್ದು ಅಂತಂದರೆ ಈಗಲಿದ್ದಾನೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕಲ್ವ. ಸೊ ನಾನಿಲ್ಲಿ ಜಸ್ಟ್ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಮಾತ್ರ ನಿಮಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಇದೇ ಥರ ತುಂಬ ಪಾಯಿಂಟ್ಸ್ಗಳ ಬಗ್ಗೆ ನೀವು ತಲೆಯನ್ನು ಕೆಡಿಸ್ಕೋಬೇಕು. ಇದೆಲ್ಲ ಪಾಯಿಂಟ್ಸ್ಗಳಿಗೂ ಕೂಡ ನೀವು ಎಫರ್ಟ್ ಹಾಕಲೇಬೇಕು. ನಿಮ್ಮ ಒಂದು ಡೆಡಿಕೇಶನ್ ಹೇಗಿರಬೇಕು ಒಂದು ಕೆಲಸ ಅಂತ ಬಂದಾಗ ಅಂತಂದರೆ 100%. ಇವಾಗ ಎಲ್ಲೋ ಏನೋ ನಡೀತಾ ಇದೆ, ಯಾವುದೋ ಕಡೆ ನಾನು ಹೋಗಬೇಕು, ಅಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಬೇಕು, ಹಾಗೆ ಇದನ್ನು ಕೂಡ ಮುಗಿಸ್ಕೋಬೇಕು, ಎಲ್ಲ ಕಡೆಯೂ ನಾನು ರೆಡಿ ಇರಬೇಕು ಅನ್ನೋ ಥರ ಆಗಬಾರ್ದು. ಈ ಒಂದು ವರ್ಕ್ ಮೇಲೆ ನೀವು ಕೈ ಇಟ್ಟಿದ್ದೀರಿ ಅಂತಂದಮೇಲೆ ಇದರಲ್ಲಿ ನೀವು ನಿಮ್ಮ ಹಾರ್ಡ್ ವರ್ಕ್ ಆಗಿರ್ಬೋದು, ನಿಮ್ಮ ಡೆಡಿಕೇಶನ್ ಆಗಿರ್ಬೋದು, ಇಂಪಾರ್ಟೆನ್ಸ್ ಜಾಸ್ತಿಯಾಗಿ ಇಲ್ಲಿ ಇರಲಿ. ಬೇರೆ ಯಾವುದಕ್ಕೋ ಎಲ್ಲೋ ಜಾತ್ರೆ ನಡೀತಾ ಇದೆ, ಯಾವುದೋ ಮದುವೆ ಫಂಕ್ಷನ್ ನಡೀತಾ ಇದೆ, ಯಾವುದೋ ಒಂದು ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ, ಅಲ್ಲಿಗೂ ಕೂಡ ನಾನು ಅಟೆಂಡ್ ಆಗಬೇಕು. ಸೊ ಇವೆಲ್ಲ ಲೈಫಲ್ಲಿ ಇದ್ದೇ ಇರುತ್ತೆ. ಎಲ್ಲರೂ ಕಾಮನ್ ಪೀಪಲ್ ಕೂಡ ಮಾಡುವಂಥ ಕೆಲಸಗಳೇ ಅವು. ಆದರೆ ನಾವು ಸಾಧನೆ ದಾರಿಯಲ್ಲಿ ಹೋಗಬೇಕು ಅಂತ ಹೋಗ್ತಾ ಇದ್ದಾಗ ಅದ್ರ ಕಡೆ ಗಮನ ಹರಿಸ್ದೇನೆ ಈ ಒಂದು ಸಾಧನೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ದಾರಿನಲ್ಲಿ ನಾವು ನಡೆಯೋದು ತುಂಬಾ ಒಳ್ಳೆಯದು. ಸೊ ನನ್ನ ಪ್ರಕಾರ ಅಂತ ಬಂದರೆ ನಾನು ಎಲ್ಲರದ್ದು ನಾನು ಹೇಳೋದಿಲ್ಲ, ನನ್ನದೇ ಓನಾಗಿ ಹೇಳೋದಾದರೆ ನನಗೆ ಆ ಕಡೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಯಾವಾಗಲೂ ಕೂಡ ಬೇರೆಯವ್ರಿಗೂ ಕೂಡ ಹೇಳೋದು ಹಾಗೇ. ಈಗ ನಾನೊಂದು ಕೆಲಸ ಮಾಡ್ತಾಯಿದ್ದೀನಿ, ಅದನ್ನು ಕೈ ತೊಗೊಂಡಿದ್ದೀನಿ ಅಂತಂದರೆ ಆ ಕೆಲಸದ ಕಡೆ ಮಾತ್ರ ನನ್ನ ಗುರಿ ಇರಬೇಕು, ಹೊರತಾಗಿ ಬೇರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು, ಅದರಿಂದ ನಾನು ಟೈಮ್ ವೇಸ್ಟ್ ಮಾಡ್ಕೋಬೇಕು, ಇದರಿಂದ ವೇಸ್ಟ್ ಆಗೋದು ಯಾರ್ದು ಟೈಮು ನಮ್ಮದೇ ಅಲ್ವಾ. ಸೊ ಅದಕ್ಕಾಗಿ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಯಾವಾಗಲೂ ಕೂಡ ಹಾಗೆ ನಾನು ಸ್ಕೂಲ್ ಡೇಸಿಂದ ಕೂಡ ಅಷ್ಟೇ, ಈಗಲೂ ಕೂಡ ಅಷ್ಟೇ ಈ ಥರನೇ ನಾನು ಮಾಡ್ಕೊಂಡು ಬಂದಿರೋದು. ನೀವು ಕೂಡ ಹಾಗೆ ಮಾಡಬೇಕು ಅಂತ ಇಲ್ಲ, ಇಷ್ಟ ಆದರೆ ಮಾತ್ರ ಈ ಪಾಯಿಂಟ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ ನೀವು ಅಷ್ಟೇ. ಸೊ ಈಗಲೂ ಕೂಡ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ಈಗಂತೂ ಈ ಮಂತಲ್ಲಿ ಕಂಪ್ಲೀಟಾಗಿ ಮಕ್ಕಳಿಗೆ ಬರ್ಡೇ ಸೆಲೆಬ್ರೇಷನು ಅದು ಇದು ಅಂತೇಳಿ ಒಂದು ಡೇ ಟ್ಯೂಷನ್ನೇ ಅವರು ಸ್ಕಿಪ್ ಮಾಡ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ನನ್ನ ಮಕ್ಕಳಿಗೆ ಹೇಳಿದ್ದು ಅದೇ, ನೀವು ಹೋಗ್ಬೇಕಾ ಅಟೆಂಡ್ ಆಗಬೇಕಾ ಅದೆಲ್ಲ ಮುಂದೆ ನಿಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ, ಹೌದಾ. ಈಗ ಕಲಿಯೋ ಟೈಮು, ಈ ಒಂದು ಕಲಿಯೋ ಏಜಲ್ಲಿ ನೀವು ಒಂದೊಂದು ದಿನವನ್ನು ಕೂಡ ಈ ರೀತಿ ಹಾಳು ಮಾಡಿಕೊಂಡ್ರೆ ನೆಕ್ಸ್ಟು ಅದೇ ಟೈಮ್ ಮತ್ತೆ ತಿರ್ಗಾ ಬರೋದಿಲ್ಲ. ಹಾಗಾಗಿ ಈ ಥರ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಆದರೂ ಕೂಡ ನಮ್ಮ ಮಕ್ಕಳಿಗೆಲ್ಲೋ ಒಂದು ಕಡೆ ಒಂದು ಆಸೆ ಇದ್ದೇ ಇರುತ್ತೆ. ಅದಕ್ಕಾಗಿ ಎಕ್ಸ್ಕ್ಯೂಸ್ ಕೊಡೋಣ ಅಂತ ಅಂದ್ಬಿಟ್ಟೆ ಒಂದು 7:30ಗೆ ಕಳಿಸೋವಂಥ ಮಕ್ಕಳಿಗೆ 7 o'clockಗೆ ಸರಿ ಇವತ್ತು ಹೋಗಿ ನೀವು ಈ ಥರ ಹೋಗೋದಿದೆ ಅಂತಂದರೆ ಹೋಗಿ ಅಂತೇಳಿ ಬಿಫೋರೇ ಅವ್ರನ್ನ ಹಾಫ್ ಆನ್ ಅವರ್ ಕಳಿಸ್ತೀನಿ ಅಷ್ಟೇ. ಸೊ ಹಾಗಂತ ಎಲ್ಲದಕ್ಕೂ ಕೂಡ ನಾವು ಬಿಡೋದಕ್ಕಾಗೋದಿಲ್ಲ. ಅದು ಇರಬೇಕು ಇದು ಇರಬೇಕು, ಲೈಫ್ ಅಂದಮೇಲೆ ಎಲ್ಲ ಥರದಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಲೇಬೇಕು. ಬಟ್ ಮೋಸ್ಟ್ ಆಫ್ ದ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು ಅನ್ನೋದು ನಾವು ಮೈಂಡಲ್ಲಿ ಮೊದಲು ಕ್ಲಿಯರಾಗಿ ಇಟ್ಕೋಬೇಕು. ಸೊ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನೀವು ಪ್ರೆಸೆಂಟ್ ಏನಾದರೂ ಒಂದು ವೆಕೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಜಸ್ಟ್ ಆ ವೆಕೇಷನ್ ಅಂತಂದರೆ 2 ಮಂತ್ ಇರುತ್ತೆ. 2 ಮಂತಲ್ಲಿ ಆ ಡೇ ಈ ಡೇ ಅಂತ ತೆಗೆದುಬಿಟ್ರೆ 1.5 ತಿಂಗಳು. ಅದರಲ್ಲೂ ಕೂಡ ಮಕ್ಕಳು ಏನು ಮಾಡ್ತಾರೆ, ಇವಾಗಿನ್ನೂ ರಜೆ ಬಂದಿದೆ, ಈಗ ನಾನು ಸಡನ್ನಾಗಿ ಮತ್ತೆ ಕ್ಲಾಸ್ಗೆ ಅಟೆಂಡ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು 2-3 ಡೇಸ್ ಗ್ಯಾಪ್ ಮಾಡ್ತಾರೆ. ಮತ್ತು ಲಾಸ್ಟಲ್ಲಿ ಕೂಡ ಸ್ಕೂಲ್ ರಿಓಪನ್ ಆಗೋ ಟೈಮಲ್ಲಿ ಕೂಡ ಇನ್ನೇನು ಸ್ಕೂಲ್ ರಿಓಪನ್ ಆಗೇ ಬಿಡುತ್ತೆ, ನನಗೆ ರೆಸ್ಟೇ ಸಿಗೋದಿಲ್ಲ ಅಂತೇಳಿ ಆ ಟೈಮಲ್ಲಿ ಕೂಡ ಗ್ಯಾಪ್ ಮಾಡಿಬಿಡ್ತಾರೆ. ಸೊ ಮಕ್ಕಳು ಆ ರೀತಿ ರೆಸ್ಟ್ ತೊಗೊಳ್ಳುವಾಗ ನಾವು ಅವ್ರಿಗೆ ರೆಸ್ಟ್ ಕೊಡಬೇಕೋ ಬೇಡೋ ಅದನ್ನೆಲ್ಲ ನಾವು ನೋಡ್ಕೋಬೇಕು. ನಮ್ಮ ಜೊತೆಗೇ ಅವ್ರನ್ನೂ ಕೂಡ ನಾವು ನಮ್ಮ ಜೊತೆಗೇ ಎಳೆದುಕೊಂಡು ಹೋಗಬೇಕು. ಆ ರೀತಿಯ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳಿಗೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ದಾರಿನಲ್ಲಿ ನಾವು ಕರ್ಕೊಂಡು ಹೋಗಬೇಕು. ಸೊ ಈ ರೀತಿ ಮೇಲೆ ನೀವು ಏನಾದರೂ ಪ್ಲ್ಯಾನ್ ಮಾಡೋದಿದ್ದರೆ ಈಗಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಅನ್ನೋ ಕಾರಣಕ್ಕೆ ಇವತ್ತಿನ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಏನೆಲ್ಲ ಪ್ಲ್ಯಾನ್ಸ್ ಎಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇನಿದೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ನಿಸ್ತಾ ಇದೆ, ಏನಾದರೂ ಡೌಟ್ ಇದೆನಾ ಅದ್ರ ಬಗ್ಗೆನೂ ಕೂಡ ತಿಳಿಸಿ. ನಾನು ಅದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲಾಗಿ ಕಮೆಂಟ್ಗೆ ಉತ್ತರವನ್ನು ಕೊಡ್ತೀನಿ. ಸೊ ಆಲ್ರೆಡಿ ಸಮ್ಮರ್ ವೆಕೇಷನ್ಗೆ ಏನೆಲ್ಲ ಮಾಡಬೇಕು ಅನ್ನೋ ಒಂದು ವಿಡಿಯೋ ನನ್ನ ಚಾನಲಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಉತ್ತರ ಕೊಡ್ತೀನಿ. ಸೊ ಏನೆಲ್ಲ ಪ್ಲ್ಯಾನ್ ನಾನು ಕೂಡ ಮಾಡ್ಕೋಬೇಕು ಅಂತ ನಾನು ಈಗಿದ್ದಾನೆ ನನ್ನ ಪ್ಲ್ಯಾನಿಂಗ್ಸ್ನ ಮಾಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಮೊದಲು ಸ್ಟೂಡೆಂಟ್ಸ್ ಬೇಕು ಅಲ್ವಾ, ಸ್ಟೂಡೆಂಟ್ಸ್ಗೆ ಬೇಕು ಅಂತ ಅಂದಾಗ ಯಾವ ರೀತಿನಲ್ಲಿ ನಾವು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ಪ್ಲ್ಯಾನ್ ಮಾಡ್ತಾ ಇರೋದು. ಸೊ ಅದ್ರ ಬೇಸಿಸ್ ಮೇಲೆ ನಿಮಗೆ ಆಲ್ರೆಡಿ ವೀಡಿಯೋಸ್ನ ತುಂಬ ಮಾಡಿದ್ದೀನಿ, ಅದು ಕೂಡ ಚೆಕ್ ಮಾಡ್ಕೊಳ್ಳಿ.
ಸೊ ಏನಾದರೂ ನಿಮಗೂ ಕೂಡ ಯಾವುದಾದ್ರೂ ಪ್ಲ್ಯಾನಿಂಗ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಈ ವಿಡಿಯೋ ನೋಡ್ತಾ ಕಮೆಂಟ್ ಓದೋ ಅಂತ ಬೇರೆ ವ್ಯೂವರ್ಸ್ಗೂ ಕೂಡ ಯೂಸ್ ಆಗುತ್ತೆ. ಸೊ ಒಬ್ರಿಗಲ್ದೇ 4 ಜನರಿಗೆ ಉಪಯೋಗ ಆದರೆ ಒಳ್ಳೇದಲ್ವಾ, ನಿಮ್ಮಿಂದ ಇನ್ನೊಬ್ರಿಗೂ ಕೂಡ ಒಳ್ಳೇದಾಗಲಿ. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದ್ರೂ ಯೂಸ್ಫುಲ್ ಅಂತ ಅನಿಸಿದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅದರಿಂದ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇನ್ನೂ ಒಂದು ಕಮೆಂಟ್ ಬಂದಿತ್ತು ನನಗೆ, ಏನಪ್ಪ ಅಂತಂದರೆ ಈಗ ನಾವು ಕ್ಲಾಸಸ್ ಏನೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ, ಈಗ ಟ್ಯೂಷನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಮ್ಮ ಹತ್ರ ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಜಾಸ್ತಿ ಆಗಿರೋದ್ರಿಂದ ಅವ್ರ ಹತ್ರ ಇವಾಗ ಪ್ರೆಸೆಂಟು 20 ಸ್ಟೂಡೆಂಟ್ಸ್ ಇದ್ದಾರಂತೆ. ಅವರು 8th 9th 10th ಹೈಸ್ಕೂಲ್ ಲೆವೆಲ್ ಅಲ್ವಾ, ಆ ಮಕ್ಕಳಿಗೆ ಅವರು ಟೀಚ್ ಮಾಡ್ತಾ ಇದ್ದಾರೆ. ಸೊ ಈ ಟೈಮಲ್ಲಿ ನಾವು ಗೌರ್ಮೆಂಟ್ ಕಡೆಯಿಂದ ಏನಾದರೂ ಪರ್ಮಿಷನ್ ತೊಗೊಳ್ಬೇಕಾ ಅಂತ ಕೇಳಿದರು. ಸೊ ನನಗೆ ಇದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡೇ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರುವಷ್ಟು. ಸೊ ನಮ್ಮ ಯಜಮಾನರಿಗೆ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ನಾಲೆಜ್ ಇದೆ, ಹಾಗಾಗಿ ಅವ್ರ ಹತ್ರನೂ ಕೇಳಿಕೊಂಡೆ. ಸೊ ಏನು ಅಂತಂದರೆ, ಇವಾಗ ನಮ್ಮದು BEd ಆಗಿದೆ ಅಂತಂದರೆ ನಾವು ಓದಿರೋದೇ ಒಂದು ಟೀಚಿಂಗ್ ಫೀಲ್ಡ್ಗೆ ಬರಬೇಕು ಅನ್ನೋ ಕಾರಣಕ್ಕೇ ನಾವು ನಮ್ಮ ಒಂದು ಎಜುಕೇಷನ್ನ ಮಾಡಿರೋದ್ರಿಂದ BEd ಅನ್ನೋದೇ ಒಂದು ಟ್ರೈನಿಂಗ್ ಪ್ರೊಫೆಷ್ನಲ್, ಹೌದಾ? ಸೊ ಅದನ್ನು ಮುಗಿಸಿದ ನಂತರ ನಾವು ಯಾವುದೇ ರೀತಿಯಾದಂಥ ಒಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫಿಕೇಟ್ ತೊಗೊಳ್ಳೇಬೇಕು ಅಥವಾ ನಮ್ಮದು ಈ ರೀತಿ ಎಲ್ಲ ರಿಜಿಸ್ಟ್ರ್ ಮಾಡಿಸ್ಲೇಬೇಕು ಅನ್ನೋ ಒಂದು ಯಾವುದೇ ರೀತಿಯಾದಂಥ ರೂಲ್ಸ್ ಇಲ್ಲ ಅಂತ ಹೇಳಿದರು. BEd ಆಗಿಲ್ಲ, ನಾವು ಬೇರೆ ಏನೋ ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ ಸ್ವಲ್ಪ ಏನೋ ವಿಚಾರ ಮಾಡಬೇಕಾಗುತ್ತೆ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಅಂತ ಬಂದರೆ BEd ಮಾಡಿದರೆ ನೀವು ಯಾವುದೇ ವಿಚಾರವನ್ನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ರಿಜಿಸ್ಟರ್ ಆಗಲೇಬೇಕು ಅಂತ ಯಾವುದೇ ಒಂದು ರೂಲ್ಸ್ ಇಲ್ಲ ಇಲ್ಲಿ. ನೀವು BEd ಮಾಡಿದರೆ ಆರಾಮಾಗಿ ಮನೆಯಲ್ಲಿ ಹೋಮ್ ಟ್ಯೂಷನ್ ಮಾಡ್ಕೊಳ್ಳೇಬಹುದು. ಹಾಗೆ ಇನ್ನೂ ಒಂದು ಅಂತಂದರೆ, ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಮಾತ್ರ ಮಾಡಬಾರ್ದು ಅಷ್ಟೇ. ಗೌರ್ಮೆಂಟ್ ಎಂಪ್ಲಾಯ್ ಇದ್ಕೊಂಡು ಟ್ಯೂಷನ್ ಮಾಡ್ತಾ ಇದ್ದೀರಿ ಅಂದಾಗ ಮಾತ್ರ ನೀವು ಗೌರ್ಮೆಂಟ್ ಕಡೆಯಿಂದ ಈ ರಿಜಿಸ್ಟ್ರೇಷನು ಏನೆಲ್ಲ ಬರುತ್ತೆ ಪ್ರೊಸೆಸ್ಸು, ಅದ್ರ ಕಡೆ ಸ್ವಲ್ಪ ನೀವು ತಿಳಿದುಕೊಳ್ಬೇಕಾಗುತ್ತೆ. ತಿಳಿದವ್ರ ಹತ್ರ ಕೇಳಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ಒಂದಿಷ್ಟು ಬೇರೆ ಸ್ಕೂಲ್ಗಳಲ್ಲಿ ಅಥವಾ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೇಳಿಕೊಂಡು ನೋಡಿ. ಸೊ ನಾನು ಕೂಡ ಅದ್ರ ಬಗ್ಗೆ ಇನ್ನೊಂದು ಸಾರಿ ಬೇರೆಯವ್ರ ಹತ್ರ ಕೇಳಿಕೊಂಡು ಬೇಕಾದರೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇವಾಗ ನಾನು ಕೇಳಿರೋವಂಥ ಇನ್ಫಾರ್ಮೇಷನ್ ಪ್ರಕಾರ ಅಂದರೆ ಈ 2 ಪಾಯಿಂಟ್ಸು. ಒಂದು, ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು, ಮತ್ತು ನೀವು BEdನ ಮುಗಿಸಿರೋರಾಗಿರಬೇಕು. ಅಂದರೆ ಮಾತ್ರ ನೀವು ಯಾವುದೇ ರೀತಿಯಾದಂಥ ರಿಜಿಸ್ಟ್ರ್ ಮಾಡಿಸೋವಂಥ ಅವಶ್ಯಕತೆ ಇಲ್ಲ. ಸೊ ಈ 2 ಪಾಯಿಂಟ್ ಗಮನದಲ್ಲಿಟ್ಕೊಂಡು ನೀವು ಮುಂದಿನ ಒಂದು ಪ್ರೊಸೆಸ್ನ ನಡೆಸ್ಬೋದು, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಸೊ ನಿಮ್ಮ ಒಂದು ಕಮೆಂಟ್ಗೆ ಇಷ್ಟು ಉತ್ತರ ಸರಿ ಅಂತ ಅನಿಸುತ್ತೆ, ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತೀನಿ. ಸೊ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.